ಇದೀವಿ. ಇಲ್ಲಿ ಇದೆ ಅನ್ಸುತ್ತೆ ಸೋಮವಾರ ಬಂದು ಪೂಜೆ ಮಾಡೋದು. ನಿಮ್ಗೆ ಕೇಳಿಸ್ತಾ ಇದೆಯಾ? ಈ ಟ್ರೆಕ್ನ ಹೈಲೈಟೇ ಇದೆಲ್ಲ ಕೇಳಿಸ್ತಾ ಇರೋದು ಬುಲೆಟ್ ಸೌಂಡ್ಸು. ಹೆಲೋ, ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನಾ ಸಂಧ್ಯಾ, ನಿಮಗೆಲ್ಲ ಈ ಟ್ರಾವೆಲ್ ಚಾನಲ್ಗೆ ಸ್ವಾಗತ. ಇವತ್ತು ಇನ್ನೊಂದು ವೀಕೆಂಡ್, ಇನ್ನೊಂದು ಟ್ರೆಕ್ಕಿಂಗ್ ಮಾಡೋಕ್ಕೆ ಬಂದಿದ್ದೀವಿ. ಇವತ್ತು ನಾವು ಬಂದಿದ್ದೀವಿ ಬೆಂಗಳೂರಿಂದ ಬರೀ 40 ಕಿಲೋಮೀಟರ್ ದೂರ ಇರೋ ಒಂದು ಟ್ರೆಕ್ಕಿಂಗ್ ಸ್ಪಾಟ್ಗೆ. ಸಾಕಷ್ಟು ಜನ ಈ ಪ್ಲೇಸ್ಗೆ ಇನ್ನೂ ಗೊತ್ತೇ ಇಲ್ಲ, ಇದು ಹಿಡನ್ ಜೆಮ್ ಆಗಿ ಉಳಿದಿದೆ. ಸಾಕಷ್ಟು ಜನ ನಂದಿ ಹಿಲ್ಸ್ಗೆ ಹೋಗ್ತಾನೆ ಇರ್ತಾರೆ, ಬಟ್ ನಂದಿ ಹಿಲ್ಸ್ ಪಕ್ಕನೇ ಒಂದು ಯುನೀಕ್ ಆಗಿರೋ ಒಂದು ಹಿಡನ್ ಜೆಮ್ ಇದೆ, ಅದೇ ಈ ದಿಬ್ಬಗಿರಿ ಟ್ರಯಲ್ಸ್ ಅಂತ. ಬೆಟ್ಟ ಬರೋದಕ್ಕೆ ನಾವು ನಂದಿ ಹಿಲ್ಸ್ ಹತ್ರ ಒಂದು ಡಿವಿಯೇಷನ್ ತೊಗೊಬೇಕು. ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಆ ಡಿವಿಯೇಷನ್ ತೊಗೊಂಡು ನಾವು ಒಳಗಡೆ ಬಂದಾಗ BSF ಆಫೀಸ್ ಅವ್ರದ್ದು ಒಂದು ದೊಡ್ಡ ಕ್ಯಾಂಪಸ್ಸೇ ಇರುತ್ತೆ ಇಲ್ಲಿ. ಅದ್ರ ಒಳಗಡೆನೆ ಈ ಬೆಟ್ಟ ಇರೋದು. ಅಲ್ಲಿ ಎಂಟ್ರಿ ಕೊಡಬೇಕು. ಎಂಟ್ರಿ ಆದಮೇಲೆ ನಮಗೆ ಈ ಥರ ಮಡ್ ಟ್ರಯಲ್ ಸಿಗುತ್ತೆ. ರೋಡಲ್ಲಿ ಬಂದ ಮೇಲೇ ನಮಗೆ ಆರ್ಚ್ ಸಿಗುತ್ತೆ. ಇಲ್ಲಿಂದನೇ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ನೋಡ್ತಾ ಇದ್ರೆ ನೀಟಾಗಿ ಮೆಟ್ಲೆಲ್ಲ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ನೇಚರ್ ಮಧ್ಯ ಇದೆ. ಹಾಗೆ ಸುತ್ತಲೂ BSF ಆಫೀಸ್ ಇರೋದ್ರಿಂದ ಅವರು ಪ್ರಾಕ್ಟೀಸು ಮತ್ತು ರೈಫಲ್ ಶೂಟಿಂಗ್ ಎಲ್ಲ ಸೌಂಡ್ ಕೇಳಿಸ್ತಾ ಇರುತ್ತೆ ನಮಗೆ. ನೇಚರ್ ಸೌಂಡ್ ಎಷ್ಟು ಚೆನ್ನಾಗಿದೆ ನೋಡಿ. ಇಷ್ಟೊಂದು ಹಕ್ಕಿಗಳಿದೆ ಇಲ್ಲಿ. ಒಂದು 10 ಮಿನಿಟ್ಸ್ ಸ್ಟೇಸ್ ಹತ್ತದ ಕೂಡ ನೋಡಿ ಎಷ್ಟು ಗ್ರೀನರಿ ಕಾಣ್ತಾ ಇದೆ. ತುಂಬ ಚೆನ್ನಾಗಿದೆ ಇಲ್ಲಂತೂ. ಬೆಟ್ಟ ಹತ್ತಾ ಇದ್ದೀವಿ. ಇಲ್ಲೇನು ಪ್ರಾಪರ್ ಸ್ಟೇರ್ಸ್ ಇಲ್ಲ, ಬಟ್ ಕಲ್ಲಲ್ಲೇ ಸ್ಟೇರ್ಸ್ ಥರ ಮಾಡಿದ್ದಾರೆ. ಆದರೆ ಏನಂದರೆ ಸಿಕ್ಕಾಪಟ್ಟೆ ಹೂವುಗಳಿದೆ ಇಲ್ಲಿ. ತುಂಬ ಹೂವು ಗೊತ್ತಾ, ದೇವ್ರಿಗೆ ಇಡ್ತೀವಲ್ಲ ಅದೆಲ್ಲ ತುಂಬ ಇದೆ ಇಲ್ಲಿ. ಹಾಗೆ ಇನ್ನೂ ಎಷ್ಟೊಂದು ಹೂವು ಇದೆ. ಎಷ್ಟು ಚೆನ್ನಾಗಿರುತ್ತಲ್ವ ನೋಡೋದಕ್ಕೆ. ಈ ದಾರಿ ಉದ್ದಕ್ಕೂ ಹೂವು ಇದೆ, ಆ ಕಡೆ ಈ ಕಡೆ. ತುಂಬ ಚೆನ್ನಾಗಿದೆ. ಇನ್ನು ಬೆಟ್ಟ ಹತ್ತುತ್ತಾ ಇದೀವಿ, ಬಟ್ ನಾನು ಹಿಂದೆ ನೋಡಿ ಎಷ್ಟು ಸಖತ್ತಾಗಿದೆ ವ್ಯೂ ಅಂತೂ. ಸೂಪರ್ ಅಲ್ಲ? ಈ ಥರ ಸಿಟಿ ಹತ್ರನೇ ಇಷ್ಟೊಂದು ಚೆನ್ನಾಗಿರೋ ನೇಚರ್ ಎಲ್ಲಿ ಸಿಗುತ್ತೆ ಹೇಳಿ? ಐ ಲವ್ ಇಟ್. ತುಂಬ ಕಡಿಮೆ
ಕಡಿಮೆ ಜನ ಇರ್ತಾರೆ. ವೀಕ್ ಡೇ ಅಂತೂ ಯಾರೂ ಇರೋದಿಲ್ಲ ಅಂತ ಹೇಳ್ಬೋದು. ಸೇಫ್ಟಿಗೆ ಏನು ಪ್ರಾಬ್ಲಮ್ ಇಲ್ಲ. BFS ಆಫೀಸ್ ಒಳಗಡೆ ಇರೋದ್ರಿಂದ ತುಂಬ ಸೇಫ್ಟಿ ಅಂತ ಹೇಳ್ಬೋದು. ವೀಕೆಂಡಲ್ಲಿ ಸ್ವಲ್ಪ ಕ್ರೌಡ್ ಇರ್ತಾರೆ. ಬೆಳಗ್ಗೆ ಮತ್ತು ಸಂಜೆ ಬೆಳಗ್ಗೆ 8 ಒಳಗಡೆ ಸನ್ರೈಸ್ ನೋಡೋದಕ್ಕೆ ಬರ್ತಾರೆ. ಅದು ಬಿಟ್ಟರೆ ಸನ್ಸೆಟ್ಗೆ. ಬಟ್ 6 ಗಂಟೆಗೆಲ್ಲ ಇಲ್ಲಿಂದ ಹೊರಗಡೆ ಹೋಗಬೇಕು. ನಿಮ್ಗೆ ಕೇಳಿಸ್ತಾ ಇದೆಯಾ? ಈ ಟ್ರೆಕ್ನ ಹೈಲೈಟೇ ಇದು. ಇಲ್ಲಿ BFS ಆಫೀಸ್ ಟ್ರೈನಿಂಗ್ ನಡೀತಾ ಇರುತ್ತೆ. ಇದೆಲ್ಲ ಕೇಳಿಸ್ತಾ ಇರೋದು ಬುಲೆಟ್ ಸೌಂಡ್ಸು. ಅವ್ರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಲ್ಲಿ. ಒಂಥರ ಡಿಫ್ರೆಂಟ್ ಯೂನಿಕ್ ಆಗಿದೆ ಈ ಟ್ರೆಕ್ಕು. ಆಲ್ಮೋಸ್ಟ್ ಒಂದು 30 ಮಿನಿಟ್ಸ್ ಟ್ರೆಕ್ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಮೆಟ್ಲೆಸ್ ಎಲ್ಲ ಇದೆ. ಈಸಿಯಾಗಿ ಬರ್ಬೋದು. ಚಿಕ್ಕ ಮಕ್ಕಳು ದೊಡ್ಡವರು ಅಂತ ಎಲ್ಲರೂ ಬರ್ಬೋದು. ಇವಾಗ ನಾವಿಲ್ಲಿ ನೋಡಿ ಈ ಥರ ಒಂದು ಆರ್ಚ್ ಥರ ಬಂದಿದ್ದೀವಿ. ಇಲ್ಲಿ ಕೇವ್ ಥರ ಕ್ರಿಯೇಟ್ ಆಗಿದೆ. ಮಧ್ಯ ಮೆಟ್ಲಿದೆ. ಸುತ್ತಲೂ ಗ್ರೀನ್ರಿ, ಮರ ಎಲ್ಲ ತುಂಬ್ಕೊಂಡಿದೆ. ತುಂಬ ಚೆನ್ನಾಗಿದೆ. ಇದ್ರ ಮೇಲ್ಗಡೆ ಹೋದ್ರೇ ಟೆಂಪಲ್ ಸಿಗುತ್ತೆ. ಈ ಸ್ಟ್ರೆಚ್ ಅಂತೂ ನನಗೆ ತುಂಬ ಇಷ್ಟ ಆಯಿತು. ಇಲ್ಲ ನಂದಿ ಹಿಲ್ಸು ಮತ್ತು ಅಕ್ಕಪಕ್ಕದಕ್ಕೆಲ್ಲ ಹೋಗೋದು ಇಲ್ಲಿಗೆ ಒಂದ್ಸತಿ ಟ್ರೈ ಮಾಡಿ. ತುಂಬ ಚೆನ್ನಾಗಿದೆ. ಮೆಟ್ಲೆಲ್ಲ ಇದೆ. ಏನು ಕಷ್ಟ ಇಲ್ಲ ಟ್ರೆಕ್ ಮಾಡೋದು. ಆರಾಮಾಗಿ ಬರ್ಬೋದು. ನಾವಿಲ್ಲಿ ಫಸ್ಟ್ ದೇವಸ್ಥಾನಕ್ಕೆ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ. ಈಶ್ವರ ಮತ್ತು ಆಂಜನೇಯ ದೇವಸ್ಥಾನ ಇದೆ. ಹಾಗೆ ಇಲ್ಲೊಂದು ಚಿಕ್ಕ ಕೇವ್ ಮತ್ತು ಪಾಂಡ್ ಕೂಡ ಇದೆ. ಅದನ್ನು ತೋರಿಸ್ತೀನಿ ನಿಮಗೆ. ನೀವು ಹಂಪಿನೆಲ್ಲ ಕೆತ್ತನೆ ನೋಡಿರ್ತೀರ ಕಲ್ ಮೇಲೆ, ಅದೇ ಥರನೇ ಇಲ್ಲೂ ಕೂಡ ಇದೆ. ಬ್ಯೂಟಿಫುಲ್ ಆಗಿದೆ ನೋಡಿ ಇದು. ಸಕಲಾಗಿದೆ. ತುಂಬ ಹಿಡನ್ ಜೆಮ್ ಆಗಿದೆ ಇದು. ಎಷ್ಟೊಂದು ಜನಕ್ಕೆ ಇದು ಗೊತ್ತೇ ಇಲ್ಲ. ಇನ್ಫ್ಯಾಕ್ಟ್ ನನಗೂ ಗೊತ್ತೇ ಇರಲಿಲ್ಲ ಈ ಥರ ಜಾಗ ಇದೆ ಇಲ್ಲಿ ಮೇಲ್ಗಡೆ ಅಂತ. ಹಾಗೆ ಈ ದೇವಸ್ಥಾನ ಸೋಮವಾರ ಮಾತ್ರ ಓಪನ್ ಇರುತ್ತೆ. ಬಟ್ ನೀವು ಹೊರಗಡೆಯಿಂದ ನೋಡ್ಕೊಂಡು ಹೋಗ್ಬೋದು. ಒಳಗಡೆ ಪೂಜೆ ಮಾಡಬೇಕಂದ್ರೆ ಬರೀ ಸೋಮವಾರ ಮಾತ್ರ ಓಪನ್ ಇರುತ್ತೆ ಇಲ್ಲಿ. ದೇವಸ್ಥಾನ ಪಕ್ಕದಲ್ಲೇ ಒಂದು ಗುಹೆ ಥರ ಇದೆ. ಈಗ ಬಂಡೆ ಕಾಣಿಸ್ತಿದೆಯಲ್ಲ ಇಲ್ಲಿದೆ, ಅದ್ರ ಕೆಳಗಡೆ ಒಂದು ದೇವಸ್ಥಾನ ಇದೆ. ಅದನ್ನು ತೋರಿಸ್ತೀನಿ ನೋಡಿ. ಅದ್ರ ಒಳಗಡೆ ಹೋಗಬೇಕು. ಗುಹೆ ಒಳಗಡೆ ಹೋಗ್ತಾ ಇದೀವಿ. ಇಲ್ಲೊಂದು ಶಿವ ದೇವಸ್ಥಾನ ಇದೆ. ಲೈಟ್ ಕೂಡ ಇದೆ. ಬಟ್ ಸ್ವಿಚ್ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ನೋಡೋಣ. ಇಲ್ಲಿ ಇದೆ ಅನ್ಸುತ್ತೆ ಸೋಮವಾರ ಬಂದು ಪೂಜೆ ಮಾಡೋದು. ಆಲ್ಮೋಸ್ಟ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ವಾಪಸ್ ಹೋಗ್ತಾ ಇದ್ದೀವಿ ಇವಾಗ. ನನಗೆ ಈ ಟ್ರೆಕ್ಕು ತುಂಬ ಇಷ್ಟ ಆಯಿತು. ಬೆಂಗಳೂರಿಂದ ತುಂಬ ಹತ್ತಿರ ಇರೋದ್ರಿಂದ ಇದು ಮಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ತುಂಬ ನೀಟಾಗಿ ಸ್ಟೇರ್ಸ್ ಇದೆ.
ಬೇರೆ ಬೆಟ್ಟಗಳ ಥರ ಹೈಕ್ ಮಾಡೋದಾಗಲಿ ಅಥವಾ ಬರೀ ಬಂಡೆಕಲ್ಲು ಆ ಥರ ಏನಿಲ್ಲ, ತುಂಬ ನೀಟಾಗಿ ಸ್ಟೇರ್ಸ್ ಕೂಡ ಇದೆ. ಹಾಗೆ ಇಲ್ಲಿ BSF ಆಫೀಸ್ ಇರೋದ್ರಿಂದ ನಮಗೆ ತುಂಬ ಸೇಫ್ಟಿದು ಕೂಡ ಇರುತ್ತೆ. ಆ ಥರ ಏನು ಯೋಚನೆ ಮಾಡೋ ಅವಶ್ಯಕತೆ ಇರಲ್ಲ. ಎಂಟ್ರಿ ಫೀ ಇಲ್ಲ. ಏನಂದರೆ ಮೇಲ್ಗಡೆ ಒಂದು ಬ್ಯೂಟಿಫುಲ್ ಆಗಿರೋ ಕೇವ್ ಟೆಂಪಲ್ ಇದೆ, ಅದನ್ನು ವಿಸಿಟ್ ಮಾಡ್ಬೋದು. ವ್ಯೂ ಕೂಡ ಅದ್ಭುತವಾಗಿದೆ. ಬೆಳಗ್ಗೆ ಬೇಗ ಬರ್ಬೋದು, ಇಲ್ಲ ಸಂಜೆ ಈವ್ನಿಂಗ್ಗೆ ಕಳೆಯೋದಕ್ಕೆ ಕೂಡ ಬರ್ಬೋದು. ಮಸ್ಟ್ ವಿಸಿಟ್ ಅಂತ ಹೇಳ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು. ನಿಮ್ಗೆ ಏನನ್ನಿಸ್ತು ಅಂತ ಕಾಮೆಂಟಲ್ಲಿ ಹೇಳಿ. ಆವಾಗ ನನಗೆ ಅರ್ಥ ಆಗುತ್ತೆ ನಿಮ್ಗೆ ಯಾವ ಥರ ವೀಡಿಯೋ ಇಷ್ಟ ಆಗುತ್ತೆ ಅಥವಾ ಇನ್ನೇನಾದರೂ ನಿಮಗೆ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಡೆಫಿನೆಟಾಗಿ ಕಾಮೆಂಟಲ್ಲಿ ಹೇಳಿ. ನಾನು ಸಿಗ್ತೀನಿ ಮತ್ತೆ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.